ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನೀಗ NK ಲೆವೆಲ್ ನಂಬರ್ಸ್ ಥೀಮ್ ಪ್ರೆಸೆಂಟೇಷನ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ಸ್ ಏನೆಲ್ಲ ಫಾಲೋ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು. ಫಸ್ಟ್ ಸ್ಟೆಪ್ಪು, ಮಕ್ಕಳನ್ನ ಸೆಮಿ ಸರ್ಕಲಲ್ಲಿ ಕೂರಿಸಿ ಅವ್ರಿಗೆ ಇವತ್ತು ನಾನು ಈ ಮಂತು ನಂಬರ್ಸ್ ಥೀಮ್ನ ಮಾಡ್ತಾಯಿದ್ದೀನಿ. ನೀವು ನಂಬರ್ಸ್ ಆಲ್ರೆಡಿ ಕಲ್ತಿದ್ದೀರಲ್ಲ ಮ್ಯಾಥ್ಸ್ನ ಗಣಿತ ಕ್ಲಾಸಲ್ಲಿ, ಅದನ್ನು ನಾವು ಹಿಂಗೆ ಇಂಗ್ಲೀಷಲ್ಲಿ ಕಲಿಯೋಣ ಅಂತ ಹೇಳಿಬಿಟ್ಟು ಅವ್ರಿಗೆ ಜ್ಞಾಪಿಸೋದು ನಂಬರ್ಸ್ನ. ನೆಕ್ಸ್ಟ್ ಈಗ ಸ್ಟೆಪ್ 2, ಎರಡನೇ ಸ್ಟೆಪ್ಪಿಗೆ ಬಂದು ಇಂಟ್ರಡ್ಯೂಸ್ ನಂಬರ್ಸ್ ಇನ್ ಇಂಗ್ಲೀಷ್. ಪಿಕ್ಚರ್ ಕಾರ್ಡ್ ಯೂಸ್ ಮಾಡಿಕೊಂಡು ಆ ಪಿಕ್ಚರ್ಸ್ ಎಲ್ಲ ತೋರಿಸ್ಕೊಂಡು ಮಕ್ಕಳಿಗೆ ಹೌ ಮೆನಿ ಆಬ್ಜೆಕ್ಟ್ಸ್ ಆರ್ ದೇರ್ ಅಂತ ಒಂದೊಂದನ್ನು ಕೇಳಬೇಕು. ಕನ್ನಡದಲ್ಲಿ ಹೇಳಿದಾಗ ಇಂಗ್ಲೀಷಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ರಿಪೀಟ್ ಮಾಡಿಸ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಹೌ ಮೆನಿ ಕ್ರೋಸ್ ಆರ್ ದೇರ್, ಅವರಂತಾರೆ ಎಣಿಸ್ಬಿಟ್ಟು 5 ಅಂತ, 5ನ್ನು 5 ಅಂತೀವಿ. 5 ಹೇಳಿ ರಿಪೀಟ್ ಮಾಡಿ ಮಾಡಿಸು. ಆಮೇಲೆ ಹೌ ಹಾರ್ಸಸ್ ಆರ್ ದೇರ್ ಈಸ್ 1 hour. ಈ ಥರ ಬಸ್ಸಸ್ ಇದನ್ನೆಲ್ಲ ಬನಾನಾಸ್, ಆ್ಯಪಲ್ಸ್, ಬೆಲೂನ್ಸ್, ಮ್ಯಾಂಗೋಸ್, ಕ್ಯಾಟ್ಸ್, ಬಾಲ್ ಇದನ್ನೆಲ್ಲ ಎಷ್ಟು ಅಂತ ಕೇಳಿ ಕೌಂಟ್ ಮಾಡೋರು ಕನ್ನಡದಲ್ಲಿ ಹೇಳಿದಾಗ ಅದನ್ನು ಇಂಗ್ಲೀಷಲ್ಲಿ ರಿಪೀಟ್ ಮಾಡಿಸ್ಬೇಕು. ಇದು ಸ್ಟೆಪ್ 2. ಈಗ ಸ್ಟೆಪ್ 3ಗೆ ಬಂದಾಗ ದೇರ್ ಆರ್ ಅದನ್ನು ಯೂಸ್ ಮಾಡಬೇಕು. ಅದೇ ಥರ ಏನು ಮಾಡಬೇಕು, ಪಿಕ್ಚರ್ ಚಾರ್ಟ್ ಯೂಸ್ ಮಾಡಿಕೊಂಡು ಇಲ್ಲಿ ನೇಮ್ ಆಫ್ ದ ಆಬ್ಜೆಕ್ಟ್ಸ್ ಇಲ್ಲಿ ನೋಡಿ, ಹೌ ಮೆನಿ ಹೌಸಸ್ ಆರ್ ದೇರ್ ಅಂತ ಕೇಳಬೇಕು. ಮಕ್ಕಳು ಏನಂತೆ 1 house, ಒಂದೇ ಒಂದು ಅಂತ. ಆಗ ಅದನ್ನು ನೀವು ಸೆಂಟೆನ್ಸಲ್ಲಿ ಹೆಂಗೆ ಹೇಳಬೇಕು ಅಂದರೆ, ಸೆಂಟೆನ್ಸಲ್ಲಿ ಹೇಳಿಬಿಟ್ಟು ದೇರ್ ಈಸ್ 1 house ಅಂತ ಹೇಳಿಸ್ಬೇಕು. ಒಂದೇ ಇರೋದ್ರಿಂದ ದೇರ್ ಈಸ್ ಅಂತ ದೇರ್ ಈಸ್ ಅನ್ನೋದು ಹೇಳಬೇಕು ಅಂತ ಹೇಳ್ಕೊಡ್ಬೇಕು. ಅದು ಪ್ರಾಕ್ಟೀಸ್ ಮಾಡಿಸ್ಬೇಕು. ಆಮೇಲೆ ಇಲ್ಲ ಹೌ ಮೆನಿ ಬಸ್ಸಸ್ ಆರ್ ದೇರ್ ಒಂದೊಂದಾಗಿ. ಈಗ 2 ಬಸ್, 2 ಅಂದರೆ ಒಂದಕ್ಕಿಂತ ಜಾಸ್ತಿ, ನಾವು ಅದಕ್ಕೆ ದೇರ್ ಆರ್ 2 ಬಸ್ಸಸ್ ಅಂತ ಹೇಳಬೇಕು ಅಂತೇಳಿ ರಿಪೀಟ್ ಮಾಡಿಸ್ಬೇಕು. ಹೌ ಮೆನಿ ಕೌಸ್ ಆರ್ ದೇರ್ 5, ದೇರ್ ಆರ್ 5 crores. ಹಾಗೆ ಹೌ ಮೆನಿ ಬೆಲೂನ್ಸ್ ಆರ್ ದೇರ್ ಆರ್ 4 balloons. ಹೌ ಮೆನಿ ಕ್ಯಾಟ್ಸ್ ಆರ್ ದೇರ್ ಆರ್ 2 cats. ಹೌ ಮೆನಿ ಬಾಲ್ಸ್ ಆರ್ ದೇರ್ ಈಸ್ 1 ball. ಒಂದೇ ಬಂದಾಗ ದೇರ್ ಈಸ್. ಹೀಗೆ ಮಕ್ಕಳಿಗೆ ರಿಪೀಟ್ ಮಾಡಿಸ್ಬೇಕು. ಅರ್ಥ ಮಾಡಿ ಮನವರಿಕೆ ಮಾಡಿಸಿ ಹೇಳೋ ಥರ ಅವ್ರಿಗೆ ಮಾಡಿಸಿ ಹೇಳಿಸ್ಬೇಕು. ಓಕೆ, ಅದೇ ಥರ ಹೌ ಮೆನಿ ಬನಾನಾಸ್ ಆರ್ ದೇರ್ ಆರ್ 8 bananas. ಹೌ ಮೆನಿ ಆ್ಯಪಲ್ಸ್ ಆರ್ ದೇರ್ ಆರ್ 6 apples. ಓಕೆ, ಆಮೇಲೆ ಬಟರ್ಫ್ಲೈಸು, ಫ್ಲವರ್ಸು ಇದನ್ನೆಲ್ಲನೂ ರಿಪೀಟ್ ಮಾಡಿಸ್ಬೇಕು. ಆಮೇಲೆ ರಿಪೀಟ್ ಅದು ಎಕ್ಸಸೈಸ್ ಆದಮೇಲೆ ಮಕ್ಕಳನ್ನ ಇಂಗ್ಲೀಷಲ್ಲಿ ಇಂಟ್ರೊಡ್ಯೂಸ್ ನಂಬರ್ಸ್ ಇನ್ ಸೀರೀಸ್. ಫ್ಲ್ಯಾಶ್ ಕಾರ್ಡ್ಸ್ ಇದೆ 10, 20, 30, 40, 50 ಬರೆದಿರೋದು. ಅದನ್ನು ಯೂಸ್ ಮಾಡಿಕೊಂಡು ತೋರಿಸ್ಕೊಂಡು ಮಕ್ಕಳಿಗೆ ಟೀಚ್ ಮಾಡಬೇಕು. ಈ ನಂಬರ್ಸ್ನ ನಾವು ಏನಂತ ಕರಿತೀವಿ ಇಂಗ್ಲೀಷಲ್ಲಿ ಅಂತ ಮಕ್ಕಳಿಗೆ ತಿಳಿಸ್ಬೇಕು. 10, 20, 30, 40, 50 ಅಂತೇಳಿ ರಿಪೀಟ್ ಮಾಡಿಸ್ಬೇಕು. ಸ್ಟೆಪ್ 5 ಬಂದಾಗ ಡೇಸ್ ಆಫ್ ದ ವೀಕ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಡೇಸ್ ಆಫ್ ದ ವೀಕ್ ಯಾವುದು, ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಎಲ್ಲ ಹೇಳಬೇಕು. ಆಮೇಲೆ ಅದೆಲ್ಲ ಮಕ್ಕಳಿಗೆ ರಿಪೀಟ್ ಮಾಡಿಸು ಸಂಡೇಯಿಂದ ಸ್ಯಾಟರ್ಡೇ ತನಕ. ಆಮೇಲೆ ಇವತ್ತು ಟುಡೇ, ವಾಟ್ ಡೇ ಈಸ್ ಟುಡೇ ಅಂದರೆ ಇವತ್ತು ಯಾವ ದಿನ ಮದರ್ ಟಂಗಲ್ಲಿ ಮಕ್ಕಳಿಗೆ ಕೇಳಬೇಕು. ಹೇಳ್ತಾರೆ ಆಮೇಲೆ ಇಂಗ್ಲೀಷಲ್ಲಿ ಹೇಳಬೇಕು. ವಾಟ್ ಡೇ ಈಸ್ ಟುಡೇ ಮದರ್ ಟಂಗಲ್ಲಿ ವಾರ ಹೇಳಬೇಕು. ಆ ವಾರ ಯಾವುದು ಅಂತ ಅದನ್ನೇ ಆಮೇಲೆ ಕನ್ನಡದಲ್ಲಿ ಹೇಳಿದಾಗ ಅದನ್ನ ಇಂಗ್ಲೀಷ್ ರಿಪೀಟ್ ಮಾಡಿಸ್ಬೇಕು. ವಾಟ್ ಡೇ ಈಸ್ ಟುಮಾರೋ ಅಂದರೆ ನಾಳೆ ಏನು ತಾರೀಕು ಹೇಳಿಸ್ಬೇಕು ಮಕ್ಕಳು. ಕನ್ನಡದಲ್ಲಿ ಹೇಳಿದ್ರೆ ಇಂಗ್ಲೀಷಲ್ಲಿ ರಿಪೀಟ್ ಮಾಡಿಸ್ಬೇಕು. ವಾಟ್ ಡೇ ವಾಸ್ ಎಸ್ಟರ್ಡೇ ಅಂದರೆ ನಿನ್ನೆ. ಇದನ್ನು ಮಕ್ಕಳು ಮನವರಿಕೆ ಮಾಡಬೇಕು. ಟುಡೇ, ಟುಮಾರೋ, ಎಸ್ಟರ್ಡೇ ಅನ್ನೋದೆಲ್ಲ. ಎಸ್ಟರ್ಡೇ ಅನ್ನೋದು ತಾರೀಕು ಎಷ್ಟು ಮಕ್ಕಳು ಹೇಳ್ತಾರೆ ಕನ್ನಡದಲ್ಲಿ, ಅದನ್ನು ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಎಲ್ಲನೂ ಕನ್ನಡದಲ್ಲಿ ಫಸ್ಟ್ ಹೇಳಿದ್ಮೇಲೆ ಅದನ್ನು ಆಮೇಲೆ ಇಂಗ್ಲೀಷಲ್ಲಿ ರಿಪೀಟ್ ಮಾಡಿಸ್ಬೇಕು. ಆಮೇಲೆ ನೆಕ್ಸ್ಟ್ ಕೊನೆಯಲ್ಲಿ ಸಂಡೇಯಿಂದ 7 ಡೇಸ್ನೂ ಹೇಳಿಸ್ಬೇಕು. ಸಂಡೇ, ಮಂಡೇ, ಟ್ಯೂಸ್ಡೇ ಎಲ್ಲ ರಿಪೀಟ್ ಮಾಡಿಸ್ಬೇಕು ಚೆನ್ನಾಗಿ ಬಾಯ್ಪಾಠ ಮಾಡಿ. ಸ್ಟೆಪ್ 6 ಬಂದಾಗ ಮೀನಾ ಪಪ್ಪೆಟ್ ತೊಗೊಂಡು ರಿವ್ಯೂ ಆಫ್ ನಂಬರ್ ಪಿಕ್ಚರ್ ಕಾರ್ಡ್ ತೊಗೊಂಡು ಮೀನಾನ ಇಟ್ಕೊಂಡು ಕ್ವಶನ್ಸ್ ಇಂಗ್ಲೀಷಲ್ಲಿ ಕೇಳಬೇಕು. ಹೌ ಮೆನಿ ಬನಾನಾಸ್ ಆರ್, ಮೀನಾ ಇಸ್ ಆಸ್ಕಿಂಗ್, ಮೀನಾ ಕೇಳ್ತಾ ಇದ್ದಾಳೆ ಎಷ್ಟು ಬನಾನಾಸ್ ಆರ್, ಎಲ್ಲದನ್ನು ಎಷ್ಟು ಅಂತ ಕೇಳಬೇಕು. ಹೌ ಮೆನಿ ಬಸ್ಸಸ್ ಆರ್ ದೇರ್, ಹೌ ಮೆನಿ ಹೆನ್ಸ್ ಆರ್ ದೇರ್, ಹೌ ಮೆನಿ ಬೆಲ್ಲೂನ್. ಈಗೆಲ್ಲ ಮಕ್ಕಳೆಲ್ಲ ಒಂದಕ್ಕಿಂತ ಜಾಸ್ತಿ ಇದೆ ದೇರ್ ಆರ್ ಅಂತ ಹೇಳ್ಕೊಂಡು ಕೌಂಟ್ ಮಾಡಿ ಹೇಳಬೇಕು. ದೇರ್ ಆರ್ 2 buses, ದೇರ್ ಆರ್ 3 hens, ಈ ಥರ ಎಲ್ಲ ಹೇಳು. ಆಮೇಲೆ ನೆಕ್ಸ್ಟ್ ಮೀನಾ ರಿವೈಸ್ ದ ಡೇಸ್ ಆಫ್ ದ ವೀಕ್ನ ಮೀನಾ ಇಟ್ಕೊಂಡು ಈ ಕ್ವಶನ್ಸ್ನು ಕೇಳಬೇಕು. ವಾಟ್ ಡೇ ಈಸ್ ಟುಡೇ, ಮಕ್ಕಳು ಗೊತ್ತಿದೆ ಟುಡೇ ಅಂದರೆ ಇವತ್ತು, ಟುಡೇ ಈಸ್ ಅಂದರೆ ಯಾವ ದಿನ ಅಂತ ಹೇಳಬೇಕು. ವಾಟ್ ಡೇ ಈಸ್ ಟುಮಾರೋ ಈಸ್ ಹೇಳಬೇಕು ಮಕ್ಕಳು. ವಾಟ್ ಈಸ್ ವಾಸ್ ಎಸ್ಟರ್ಡೇ ಅಂದರೆ ವಾಸ್ ಅಂತ ಮಕ್ಕಳು ಹೇಳೋಕ್ಕೆ ಬರಬೇಕು. ಇಷ್ಟು
ಮಕ್ಕಳಿಗೆ ಹೇಳಬೇಕು. ಓಕೆ, ನೆಕ್ಸ್ಟು ಕೀವರ್ಡ್ಸ್. ಓಕೆ, ಇಷ್ಟನ್ನು ಹಿಂಗೆ ಮಾಡಬೇಕು. ಫಸ್ಟ್ ವೀಕು ಸ್ಟೆಪ್ಸ್ 1 and 2, ಸೆಕೆಂಡ್ ವೀಕು ಸ್ಟೆಪ್ಸ್ 2, 3 and 4, ಥರ್ಡ್ ವೀಕು ಸ್ಟೆಪ್ಸ್ 2, 4 and 5, 2 to 4 and 5, ಸ್ಟೆಪ್ಸ್ 4 ವೀಕ್ 4 ಸ್ಟೆಪ್ 6 and 7 ಗ್ರಾಮರ್ ಕಾರ್ಡ್. ಓಕೆ, ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಪ್ರೆಸೆಂಟೇಷನ್ ಕಾರ್ಡನ್ನ ಎಕ್ಸ್ಪ್ಲೈನ್ ಮಾಡಬೇಕು ಮಕ್ಕಳಿಗೆ. ಓಕೆ, ಲೈಕ್ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.